ಕಾನಾನ್ಯರವಳೊಬ್ಬಳು ಹೊರಟು ಬಂದು, ಕಾನಾನ್ಯದವಳು ಎಂಬುದಾಗಿ ಹೇಳುವಾಗ ಅನ್ಯದವಳು, ಅನ್ಯ ಮತದವಳು. ಇದೇ ಸ್ತ್ರೀಯ ಕುರಿತು ಮಾರ್ಕನು 7ನೇ ಅಧ್ಯಾಯದಲ್ಲಿ ಹೀಗೆ ಬರೀತಾನೆ, 26ನೇ ವಚನ, ಮಾರ್ಕನ ಸುವಾರ್ತೆ 7:26ರಲ್ಲಿ, ಅನ್ಯ ಮತದವಳು ಸುರೋಪೋಯಿನಿಕ್ಯರವಳು ಆದ ಈ ಸ್ತ್ರೀ, ಈಕೆಯು ಸುರಿಯ ಮತ್ತು ಪೋಯಿನಿಕ್ಯದ ಮಿಶ್ರಣವಾದಂಥ ಒಬ್ಬ ಸ್ತ್ರೀಯಾಗಿದ್ದಳು, ಇಸ್ರಾಯೇಲರಲ್ಲ, ಅನ್ಯಳು. ಈಗ ಯೇಸು ಸ್ವಾಮಿಗೆ ಈಕೆ ಜೊತೆಗೆ ಸ್ವಲ್ಪ ಸಂಭಾಷಣೆ ನಡೀತಾ ಇದೆ. 22ನೇ ವಾಕ್ಯ ಮುಂದುವರೆದು ಹೇಳ್ತದೆ, ಸ್ವಾಮಿ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು. ಈ ಮಾತನ್ನು ಕೇಳುವಾಗ ನಮ್ಗೆ ಯಾರು ನೆನಪಾಗ್ತದೆ? ಬಾರ್ತಿಮಾಯನು ಕೂಡ ಇದೇ ಮಾತನ್ನು ಹೇಳಿದ, ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ. ಈ ಎರಡು ಸಂಗತಿಗಳಲ್ಲಿ ಒಂದು ವ್ಯತ್ಯಾಸವನ್ನು ನೋಡ್ತೇವೆ. ಏನಂತಂದ್ರೆ, ಬಾರ್ತಿಮಾಯನು ಕೂಗಿಕೊಂಡಾಗ ಆ ಮಾತು ಯೇಸುವನ್ನು ನಿಲ್ಲಿಸಿತು. ಯೇಸು ಹಿಂತಿರುಗಿ ನೋಡಿದ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ, ನನ್ನ ಬಳಿಗೆ ಕರ್ಕೊಂಡು ಬಂದರೆ ಎಂಬುದಾಗಿ ಹೇಳಿದರು. ಸ್ವಸ್ಥತೆ ಉಂಟಾಯಿತು. ಈ ಸ್ತ್ರೀಯ ವಿಷಯದಲ್ಲಿ ನೋಡುವಾಗ ಆಕೆ ಹೇಳ್ತಾರೆ, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಮುಂದಿನ ವಾಕ್ಯ ಹೇಳ್ತದೆ, ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಎಂಥ ಗಂಭೀರ ಪರಿಸ್ಥಿತಿಯಲ್ಲಿ, ಇಂಥ ಸ್ಥಿತಿಯನ್ನು ನಾವು ಕೂಡ ಅನೇಕ ಸಾರಿ ಕಾಣಿರಬಹುದು. ಅನೇಕ ವರ್ಷಗಳಿಂದ ಕ್ರೈಸ್ತರಾಗಿದ್ದರು, ಹುಟ್ಟಿನಿಂದ ಕ್ರೈಸ್ತರಾಗಿದ್ದರು ಕೂಡ ವಾರದಿಂದ ವಾರಕ್ಕೆ ಸಭೆಗಳಿಗೆ ಬರ್ತೇವೆ. ಇನ್ನೇನು ಫೆಬ್ರವರಿ 18 ಬಂದರೆ ಮತ್ತೆ ಶ್ರಮಮಾಣಗಳ ಧ್ಯಾನ ಆರಂಭವಾಗ್ತದೆ. 45 ದಿವಸಗಳ ಸತತ ಆರಾಧನೆ, ಬೆಳಿಗ್ಗೆ ರಾತ್ರಿ ಎಲ್ಲ ಕ್ರಮವಾಗಿ ಪಾಲಿಸ್ತಿರಬಹುದು. ಕ್ರಮವಾಗಿ ನಮ್ಮ ಕಾಣಿಕೆಗಳನ್ನು ಕೊಡ್ತಿರಬಹುದು, ದಶಮಾಂಶಗಳನ್ನು ಕೊಡ್ತಿರಬಹುದು, ಯಾವುದೇ ಸುವಾರ್ಥ ಕೂಟವಾಗಿ ಹೋಗ್ತೇವೆ. ಅಷ್ಟು ಸಾಲದಕ್ಕೆ ಮನೆಯಲ್ಲೂ ಕೂಡ ನಾವು ಎಲ್ಲ ಚಾನೆಲ್ಗಳನ್ನು ನೋಡ್ತೇವೆ. ಆದರೂ ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕದೇ ಇರುವಾಗ ಯಾಕೋ ದೇವರು ನನ್ನಿಂದ ದೂರವಾಗಿದ್ದಾನೆ ಅಂತ ಒಂದು ಮನೋಭಾವನೆ ಬರ್ತದೆ. ಆಗಿದೆ, ಖಂಡಿತವಾಗಿ ನಮ್ಮೆಲ್ಲರಿಗೂ ಆಗಿದೆ. ಇವತ್ತು ನಿರಾಶೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನೋಡೋದಕ್ಕೆ ಒಂದು ವೇಳೆ ನಗ್ತಿರ್ಬೋದು, ಮುಗುಳ್ನಾಗಿ ನಮ್ಮ ಮುಖದಲ್ಲಿ ಇರ್ಬೋದು, ಹಬ್ಬಗಳನ್ನು ಆಚರಣೆ ಮಾಡಿ ಆಯ್ತು. ಆದ್ರೆ ಯಾವ ಮನೋಸ್ಥಿತಿಯಿಂದ ನಾವು ಆಚರಣೆ ಮಾಡಿದ್ದೇವೆ ಯೋಚನೆ ಮಾಡ್ಕೊಳ್ಳೋಣ. ವರ್ಷದಿಂದ ವರ್ಷಕ್ಕೆ ಮಾಡ್ತಾ ಬರ್ತೇವೆ. ನಿನ್ನೆ ತಾನೇ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಕ್ರಿಸ್ಮಸ್ ಆಚರಣೆ ಅದು ಕ್ರಿಸ್ಮಸ್ ಅಲ್ಲ. ಕಾನ್ಸ್ಟಂಟೈನ್ ಎಂಬ ಒಬ್ಬ ಅಧಿಪತಿ, ಒಬ್ಬ ರಾಜ, ಅವನಿಗೆ ಕ್ರಿಸ್ತನ ದರ್ಶನವಾಗ್ತದೆ. ನಂತರ ಅವನು ಶಿಲುಬೆಯ ಗುರುತನ್ನ ತನ್ನ ಒಂದು ಸೈನ್ಯಕ್ಕೆ ಅದನ್ನ ದೊಡ್ಡ ಗುರುತಾಗಿ ಇಟ್ಕೊಂಡು ಜಯವನ್ನು ಸಾಧಿಸ್ತಾನೆ. ಅಲ್ಲಿಂದ ಅವನು ಕ್ರೈಸ್ತತ್ವವನ್ನ ಬಹಳಷ್ಟು ಒತ್ತಾಯದಿಂದ ಜನರ ಮೇಲೆ ಹೇರ್ತಾನೆ. ಅದೇ ಸಮಯದಲ್ಲಿ ನಾವು ನೋಡ್ತೇವೆ, ರೋಮಾಯರ ಒಂದು ಆಚರಣೆ ಇತ್ತು, ಅನ್ಯ ದೇವತೆಯ ಒಂದು ಆಚರಣೆ. ಇದನ್ನ ಅವನು ಜನರನ್ನ ಆಕರ್ಷಣೆ ಮಾಡೋದಕ್ಕಾಗಿ ಇದನ್ನ ಕ್ರಿಸ್ತನ ಜನರ ಜೊತೆಗೆ ಹೋಲಿಸಿ ಆ ದಿನವನ್ನು ನೇಮಕ ಮಾಡ್ತಾನೆ. ಇವತ್ತು ನಾವು ಎಷ್ಟು ಕುರುಡರಾಗಿ ಇದನ್ನ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೇವೆ, ಎಷ್ಟು ಖರ್ಚು ಮಾಡ್ತೇವೆ. ಒಂದು ವೇಳೆ ನಾನು ಇದರ ಬಗ್ಗೆ ನಮ್ಮ ಸಭೆ ಬಗ್ಗೆ ಹೇಳಲಿಕ್ಕಿಲ್ಲ, ಯಾಕಂದ್ರೆ ನಮಗೆ ಗೊತ್ತಿದೆ ನಮ್ಮ ಲಿಮಿಟೇಷನ್ಸ್, ನಮಗೆ ಎಷ್ಟು ಸಾಧ್ಯ ಅಷ್ಟರಲ್ಲಿ ನಾವು ಮಾಡ್ತೇವೆ. ಆದರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಒಬ್ಬರಿಗಿಂತ ಒಬ್ಬರು ಇದನ್ನ ಕಾಂಪಿಟೇಷನ್ ಆಗಿ ಮಾಡ್ತಾರೆ. ಅವ್ರು ಹಾಗೆ ಮಾಡಿದ್ರಲ್ಲ, ಅವ್ರಿಗಿಂತ ಚೆನ್ನಾಗಿ ನಾನು ಮಾಡಬೇಕು, ಬೇಕಾದ್ರೆ ಸಾಲ ಮಾಡಿ ಮಾಡ್ತಾರೆ. ಯೋಚನೆ ಮಾಡ್ಕೊಳ್ಳೋಣ, ಇವತ್ತು ಸೈತಾನ ನಮ್ಮನ್ನು ಯಾವ ರೀತಿಯಲ್ಲಿ ಮೋಸಗೊಳಿಸ್ತಾ ಇದ್ದಾನೆ, ವಂಚನೆ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಹಂತದಲ್ಲಿ ನಾವು ನೋಡೋಣ ಪ್ರಿಯರೇ, ಪ್ರತಿಯೊಂದು ಕ್ಷೇತ್ರದಲ್ಲಿ. ಇವತ್ತು ಸತ್ಯವೇದಕ್ಕೆ ಬರುವಾಗ ಇನ್ನೂ ಅದೇ ರೀತಿಯಾದಂಥ ಆರಾಧನೆಯನ್ನು ನಾವು ಹೋಗ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ, ಅದರ ಮೂಲಕ ಆತನು ಮಾತನಾಡ್ತಾ ಇದ್ದಾನೆ. ಆದರೆ ಸೈತಾನನು ಹೊರಗಡೆಯ ಮಾಧ್ಯಮವನ್ನು ಎಷ್ಟು ಬಳಸಿಕೊಳ್ತಾರೆ ಅಂತಂದ್ರೆ ಅಪ್ಡೇಟೆಡ್ ಅಂತ ನಾವು ಹೇಳ್ತೇವೆ. ಇವತ್ತು ಏನು ತಂತ್ರಜ್ಞಾನ ಇದೆ ಅದನ್ನು ಸೈತಾನನು ಬಳಕೆ ಮಾಡಿಕೊಂಡು ತನ್ನ ಕಾರ್ಯವನ್ನು ಮಾಡ್ತಾರೆ, ವಂಚನೆ. ಯೋಚನೆ ಮಾಡ್ಕೊಂಡು ಇವತ್ತು ಮಕ್ಕಳ ವಿಷಯದಲ್ಲಿ ನಾವು ಬಹಳಷ್ಟು ಚಿಂತೆ ಮಾಡಬೇಕಾಗಿದೆ ಪ್ರಿಯರೇ, ಬಹಳಷ್ಟು ಚಿಂತೆ ಮಾಡಬೇಕಾಗಿದೆ. ಚಿಂತೆ ಮಾಡೋದಷ್ಟೇ ಅಲ್ಲ, ಅವರಿಗೋಸ್ಕರ ಮನಕನ್ನು ಹಾಕಿ ಪ್ರಾರ್ಥನೆ ಮಾಡಬೇಕು. ಮಕ್ಕಳು ಬಹಳಷ್ಟು ಮೊಬೈಲ್ ಫೋನ್ಗಳಿಗೆ ಅವರು ವ್ಯಸನಿಗಳಾಗ್ತಾ ಇದ್ದಾರೆ, ಅಡಿಕ್ಟ್ ಆಗ್ತಾ ಇದ್ದಾರೆ. ನೋಡಿ, ಒಂದು ಮಗುವಿಗೆ ಊಟ ಮಾಡಿಸುವಾಗ ಮೊಬೈಲ್ ಕೊಡ್ತೇವೆ, ಅದನ್ನು ಕಿತ್ಕೊಂಡ್ರೆ ಎಷ್ಟಾಗ್ತದೆ ಮಗು. ಇವತ್ತು ನಿಜ ಸ್ಥಿತಿ ಇದನ್ನ ದಾಟ್ಕೊಂಡು ಹೋಗ್ತಾ ಇದ್ದೇವೆ. ಈಗ ನಮ್ಮ ವಾಕ್ಯವಾಗಿ ಬರುವಾಗ ಈ
ಅನ್ಯ ಮತದವಳಾದಂಥ ಈ ಸ್ತ್ರೀಯ ಮಗಳಿಗೆ ದೆವ್ವದ ಕಾಟ ಇದೆ ಪ್ರಿಯರೇ. ಇದೇ ಸ್ಥಿತಿಯಲ್ಲಿ ಇವತ್ತು ಹೆತ್ತವರಾದಂಥ ನಾವು ಕೂಡ ಇದ್ದೇವೆ. ನಮ್ಮ ಮಕ್ಕಳು ನಾವು ಗೊತ್ತಿಲ್ಲದೆ ಇರುವಂಥ ರೀತಿಯಲ್ಲಿ ದೆವ್ವದ ಕಾಟದಲ್ಲಿ ಮುಂದುವರಿತಾ ಇದ್ದಾರೆ. ಅವ್ರು ಯಾವುದನ್ನ ಮೊಬೈಲ್ನಲ್ಲಿ ನೋಡ್ತಾ ಇದ್ದಾರೆ ನಾವು ಗಮನಿಸಬೇಕಾಗ್ತದೆ. ಸರಿಯಾದ ಸಮಯದಲ್ಲಿ ಕೋವಿಡ್ ಬಂದು ಹೋಯ್ತು. ಕೋವಿಡ್ ಬಂದಾಗ ಎಲ್ಲರಿಗೂ ಆನ್ಲೈನ್ ಕ್ಲಾಸ್ ನೆಪದಲ್ಲಿ ಏನೆಲ್ಲ ನಮ್ಮ ಮಕ್ಕಳು ನೋಡಿದ್ರು ಬೇರೆ. ಇವತ್ತು ಯೋಚನೆ ಮಾಡಬೇಕಾಗಿದೆ, ಗಂಭೀರವಾದಂಥ ಯೋಚನೆ. ದೆವ್ವದ ಕಾಟ ಈ ಸ್ತ್ರೀಯ ಮಗಳಿಗಿದೆ. ಆದರೆ ಯೇಸು ಸ್ವಾಮಿ ಯಾವ ಉತ್ತರ ಕೊಡಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ನಾವು ಮುಂದೆ ನೋಡ್ತೇವೆ 24ನೇ ವಚನಕ್ಕೆ ಬರುವಾಗ, ಅದಕ್ಕಾತನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು. ನೋಡಿ, ಆಕೆಗೆ ಈಗ ಮೊಟ್ಟ ಮೊದಲು ಬಹಳ ನಿರಾಶೆ ಆಗಿದೆ. ಮಗಳು ದೆವ್ವದ ಕಾಟದಿಂದ ಬಳಲ್ತಾ ಇದ್ದಾಳೆ. ಯೇಸು ಸ್ವಾಮಿ ಯಾವ ಉತ್ತರ ಕೊಡಲಿಲ್ಲ. ನಾವು ಹೀಗೆ ಓದ್ಕೊಂಡು ಹೋಗ್ತಿರುವಾಗ ಎಲ್ಲ ಒಂದು 5 ನಿಮಿಷದಲ್ಲಿ ಆಗಿರ್ಬೋದು ಅಂತ ಅನ್ಕೊಳ್ತೇವೆ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿರಬೇಕೇನಂತಂದ್ರೆ, ಬಹಳ ಸಮಯ ಇದು ಈ ಒಂದು ಸಂಗತಿ ಸನ್ನಿವೇಶ ನೆರವೇರಿದೆ. ಹೆಚ್ಚು ಸಮಯ ಯೇಸು ಸ್ವಾಮಿ ಗಮನಿಸಲಿಲ್ಲ. ಕೊನೆಗೆ ತನ್ನ ಬಾಯನ್ನು ತೆಗೆದು ಹೇಳಿದಂತ ಮಾತೇನೆಂದರೆ, ನಾನು ಇಸ್ರಾಯೇಲ್ ಬಳಿಗೆ ಮಾತ್ರ ಕಳುಹಿಸಲ್ಪಟ್ಟಿದ್ದೇನೆ ಎಂಬುದಾಗಿ. ಆದರೂ ಆಕೆ ಬಿಡಲಿಲ್ಲ. ನಾವು ಮೊದಲನೇ ವಿಷಯ ಏನು ನೋಡ್ತೇವೆ ಅಂದ್ರೆ, ಈ ಸ್ತ್ರೀಯ ಜೀವಿತದಲ್ಲಿ ಆದಂತ ಆ ಶ್ರೇಷ್ಠವಾದಂತ ನಿರಾಶೆ ಯೇಸು ಸ್ವಾಮಿ ಉತ್ತರಿಸುವುದಕ್ಕೆ ನಿರಾಕರಿಸಿದ ನಂತರ ನೋಡ್ತೇವೆ, ಶಿಷ್ಯರು ಕೂಡ ಯೇಸು ಸ್ವಾಮಿ ಹೇಳ್ತಾರೆ, ಆಕೆಯನ್ನ ಕಳುಹಿಸಿಬಿಡು ಎಂಬುದಾಗಿ. ಆಕೆಯನ್ನ ಕಳುಹಿಸಿಬಿಡು ಎಂಬುದಾಗಿ ಹೇಳುವಾಗ ನನಗೆ ಒಂದು ನಡೆದಂತ ಘಟನೆ ನೆನಪಾಗ್ತದೆ. ರೇಡಿಯೋ ಮಿನಿಸ್ಟ್ರಿಯ ಈ ಸೇವೆಯಲ್ಲಿ ಒಂದಾನೊಂದು ಸೇವಾಕೂಟದಲ್ಲಿ ನಮ್ಮ ಡೈರೆಕ್ಟರ್ ಅವರು ತಮ್ಮ ಸೇವೆಯನ್ನು ಮುಗಿಸಿ ರಾತ್ರಿಯ ಟ್ರೈನನ್ನು ಹಿಡಿದು ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾಗಿ ಬಹಳ ಲೇಟಾಗಿತ್ತು. ಸೇವೆಯನ್ನು ಮುಗಿಸಿ ಅವಸರವಾಗಿ ಬರ್ತಿರುವಾಗ ಒಬ್ಬ ಕುಷ್ಠರೋಗಿ ಸ್ತ್ರೀ ಅವರನ್ನು ಹಿಂಬಾಲಿಸಿ ಅವರಿರುವಂಥ ರೂಮ್ವರೆಗೂ ಬಂದು, ಆಗ ಜೊತೆಗಿದ್ದಂಥ ಬೇರೆ ಅಧಿಕಾರಿಗಳು ಹೇಳ್ತಾರೆ, ಆ ಸ್ತ್ರೀಯನ್ನು ಕಳಿಸಿಬಿಡಿ ಎಂಬುದಾಗಿ. ಯೋಚನೆ ಮಾಡ್ಕೊಂಡು ಬೇರೆ ಆ ಸ್ತ್ರೀಯನ್ನು ಕಳಿಸಿಬಿಡಿ ಅಂತ ಹೇಳುವಾಗ ಆಕೆ ಮನಸ್ಸಲ್ಲಿ ಹೇಗಿರ್ತದೆ. ಅಂಥದ್ದೇ ಅಂತ ಒಂದು ಘಟನೆ ಈಗ ಈ ಶಿಷ್ಯರು ಅಲ್ಲಿ ಮಾಡ್ತಾ ಇದ್ದಾರೆ. ಸ್ವಾಮಿ ಹೇಳ್ತಾ ಇದ್ದಾರೆ, ಆಕೆಯನ್ನು ಕಳಿಸಿಬಿಡು. ಹೋಗ್ತಾ ಇಲ್ಲ ಅವಳು, ಹಿಂದೆ ಬರ್ತಾ ಇದ್ದಾಳೆ. ಕೊನೆಗೆ ಈ ನಮ್ಮ ಸೇವಕರ ವಿಷಯದಲ್ಲಿ ಏನಾಯ್ತು ಅಂದ್ರೆ, ಆ ಸೇವಕರು ನಮ್ಮ ಅಧಿಕಾರಿ ಅವರನ್ನು ಕಳಿಸಲಿಲ್ಲ. ಅದ್ರ ಬದಲಾಗಿ ಆಕೆ ಏನ್ ಬೇಕಾಗಿದೆ ಕೇಳು. ಕುಷ್ಠರೋಗಿ ಅಂದ್ಮೇಲೆ ನಮ್ಗೆ ಏನ್ ಬರ್ತದೆ ಮನಸ್ಸಿಗೆ? ಏನೋ ಭಿಕ್ಷೆ ಕೊಡಬೇಕಂತ ಬರ್ತದಲ್ಲ. ಅದಕ್ಕೆ ಆ ಅಧಿಕಾರಿಗಳು ಹೇಳಿದ್ರು, ಹೋಗಿ ಅವ್ರು ಕೇಳ್ರಿ ಏನ್ ಬೇಕಂತಾಗಿ, ಭಿಕ್ಷೆ ಬೇಕಿದ್ರೆ ಒಂದು ಸ್ವಲ್ಪ ಕೊಟ್ಟು ಕಳಿಸ್ಬಿಡಿ. ಅದಕ್ಕಂತೆ ಅಧಿಕಾರಿಗಳಲ್ಲಿ ಹೋಗಿದ್ದಾಗ ಆ ಸ್ತ್ರೀ ಹೇಳಿದಂತ ಮಾತು, ಸ್ವಾಮಿ ನಾನು ಭಿಕ್ಷೆ ಬೇಡಲಿಕ್ಕೆ ಬರಲಿಲ್ಲ, ನಾನು ಕುಷ್ಠರೋಗಿ ನಿಜ, ನನ್ನ ಹಾಗೆ ಅನೇಕ ಕುಷ್ಠರೋಗಿಗಳಿದ್ದಾರೆ. ನಮ್ಮ ಗದಗ ಹೊರಗಡೆ ಕುಷ್ಠರೋಗಿ ಕಾಲನಿ ಇತ್ತು, ಕ್ರಿಸ್ಮಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ನಾವಲ್ಲಿ. ಅದೇ ರೀತಿ ಈ ಕುಷ್ಠರೋಗಿ ಕೂಡ ಕಾಲನಿಯಲ್ಲಿ ವಾಸ ಮಾಡ್ತಾ ಇದ್ರು. ಪ್ರತಿ ದಿವಸ ಸಾಯಂಕಾಲ ತಮ್ಮ ಭಿಕ್ಷೆ ಬೇಡೋ ಎಲ್ಲ ಕೆಲಸ ಮುಗಿದ ನಂತರ ತಮ್ಮ ಕಾಲನಿ ಹಿಂತಿರುಗಿದ ಮೇಲೆ ಸಾಯಂಕಾಲ ಬರುವಂತ ಕಾರ್ಯಕ್ರಮವನ್ನ ಇವತ್ತು ಒಂದು ಮನೆಯಲ್ಲಿ ಆಲಿಸಿದರೆ ರೇಡಿಯೋ ಮೂಲಕ, ಮರುದಿವಸ ಇನ್ನೊಬ್ಬರ ಮನೆಯಲ್ಲಿ, ಹಾಗೆ ಇನ್ನೊಬ್ಬರು ಮನೆಯಲ್ಲಿ ಅವರು ಆಲಿಸ್ತಾ ಬರ್ತಾ ಇದ್ರು. ಆ ಕಾರ್ಯಕ್ರಮದ ಅಂತ್ಯದಲ್ಲಿ ತಾವು ಕಾಣಿಕೆಯನ್ನು ಹಾಕಿ ಈ ಸೇವೆಯನ್ನು ಪ್ರೋತ್ಸಾಹ ಮಾಡ್ತಾ ಇದ್ರು. ಸ್ವಾಮಿ ನಾನು ಭಿಕ್ಷೆ ಬೇಡಲಿಕ್ಕೆ ಬರಲಿಲ್ಲ, ನಾವು ಕೂಡಿಸಿದ ಕಾಣಿಕೆ ಕೊಡಲಿಕ್ಕೆ ಇದ್ದೇನೆ. ಯೋಚನೆ ಮಾಡ್ಕೊಂಡು, ಇವತ್ತು ನಮಗೆ ಹೊರಗಿನ ತೋರಿಕೆಯಲ್ಲಿ ಕಾಣುವುದೇ ಬೇರೆ, ಅಂತರದಲ್ಲಿ ಆಗುವಂಥದ್ದೇ ಬೇರೆ. ಹೊರಗೆ ನಾವೆಲ್ಲರೂ ಚೆನ್ನಾಗಿ ಕಾಣ್ತೇವೆ, ಸುಂದರವಾಗಿ ಇವತ್ತು ಡ್ರೆಸ್ಗಳನ್ನು ಹಾಕೊಂಡು ಆನೆಗೆ ಬಂದಿದ್ದೇವೆ. ಸ್ವಲ್ಪ ಸಮಯದ ನಂತರ ಮತ್ತೆ ಸುಂದರವಾಗಿ ನಾವು ಡ್ರೆಸ್ ಮಾಡಿಕೊಂಡು ಮದುವೆ ಆರಾಧನೆಗೆ ಬರ್ತೇವೆ. ಮನಸ್ಸೊಳಗೆ ಏನಿದೆ ಆಂತರ್ಯವನ್ನು ಬಲ್ಲ ಆತನಿಗೆ ಮಾತ್ರ ಗೊತ್ತು. ಈ ಸ್ತ್ರೀ ತನ್ನ ಮಗಳ ವಿಷಯದಲ್ಲಿ ಬಹಳ ಕುಗ್ಗಿ ಹೋಗಿದ್ದಾಳೆ. ಅದರ ಮೇಲೆ ಸಾಕಷ್ಟು ನಿರಾಶೆ ಕೂಡ ಈಗ ಆಗ್ತಾ ಇದೆ. ವಚನ 26ರಲ್ಲಿ ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತು, ಅದಕ್ಕಾತನು ನೋಡಿ 25ನೇ ವಾಕ್ಯ, ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನು,
ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು. ಎಂಥ ಭಯಂಕರ ಸಂಗತಿ ಇರುತ್ತೆ. ಇವತ್ತು ನಾವು ನಮ್ಮಷ್ಟಕ್ಕೆ ನಾವು ಮಾತಾಡ್ಕೊಳ್ಳುವಾಗ ನಾಯಿ ಅಂತ ಬೈದರೆ ಹೇಗಿರ್ತದೆ ನಮಗೆ? ಯೋಚನೆ ಮಾಡ್ಕೊಳ್ಳೋಣ. ಮಗಳಿಗೆ ಇವತ್ತು ನೆನಪಾಗ್ತಿರ್ಬೋದು, ಇಷ್ಟು ವರ್ಷಗಳ ಹಿಂದೆ ಯಾರು ನಮ್ಗೆ ಬೈತ್ರಿ ಈ ತರ ಅಂತ. ಹೌದಲ್ಲ? ಸಂದೇಶಗಳು ನೆನಪಿರಲ್ಲ, ಆದ್ರೆ ನಾವು ಮಾಡಿದಂಥ ಜಗಳ ಬಹಳ ನೆನಪಿರ್ತದೆ ನಮಗೆ. ಯೇಸು ಸ್ವಾಮಿ ನಾಯಿ ಮರಿಗಳಿಗೆ ಕೊಡಬಾರದು ಅಂತ ಹೇಳ್ತಾರೆ. ಯಾಕೆ ನಾನು ಹೇಳ್ಬೇಕಾಗಿತ್ತು? ಯಾಕೆ ಯೇಸು ಸ್ವಾಮಿಯ ವರ್ತನೆ ಹೀಗಾಗಿತ್ತು ಎಂಬುದಾಗಿ ನಾವು ಸ್ವಲ್ಪ ನೋಡೋದಾದ್ರೆ, ಈ ಕಾನಾನ್ಯಳು ಅಂತ ಹೇಳುವಾಗ ಕಾನಾನ್ ಅಂತಂದ್ರೆ ನೋಹನ ಮಗನಾದಂತ ಹಾಮನಿಂದ ಉತ್ಪತ್ತಿ ಆದಂತ ಸಂತಾನ. ಆದಿಕಾಂಡ 9ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿಳಿಸುವಾಗ ಅಲ್ಲಿ ನಾವು ಹೀಗೆ ನೋಡ್ತೇವೆ. ಆದಿಕಾಂಡ 9ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಹೀಗೆ ಹೇಳುತ್ತದೆ, ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಎಫೆತ್ ಎಂಬವರೇ. ಹಾಮನು ಕಾನಾನನ ತಂದೆಯು. ಇಲ್ಲಿಂದ ಉತ್ಪತ್ತಿ ಆದಂತ ಆ ಸಂತಾನ. ಈಗ ಆ ಸಂತಾನದಿಂದ ಬಂದಂತ ಈ ಸ್ತ್ರೀ ಯೇಸುವಿನ ಮುಂದೆ ನಿಂತಿದ್ದಾಳೆ. ಮುಂದೆ ನಾವು ನೋಡ್ತೇವೆ, ಈ ಮೂವರು ನೋಹನ ಮಕ್ಕಳು, ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದರು. ನಾವು ಹಾಗೆ ಮುಂದುವರೆದು ನೋಡುವಾಗ, ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷಾರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದನು. ಯಾವ ವ್ಯಕ್ತಿ ತನ್ನ ನಂಬಿಕೆಗೋಸ್ಕರ ದೇವರಿಂದ ಆರಿಸಲ್ಪಟ್ಟಿದ್ದನೋ ಈಗ ಬೆತ್ತಲೆಯಾಗಿ ತನ್ನ ಗುಡಾರದಲ್ಲಿ ಬಿದ್ದಿದ್ದಾನೆ. ಕಾನಾನನ ತಂದೆಯಾದ ಹಾಮನು. ನೋಡಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ, ಒಂದು ವೇಳೆ ನೇರವಾಗಿ ಹಾಮನು ಎಂದಾಗ ಹೇಳ್ಬೋದಾಗಿತ್ತಲ್ಲ, ಆದರೆ ಕಾನಾನನ ತಂದೆಯಾದ ಹಾಮನು ತಂದೆಯು ಬೆತ್ತಲೆಯಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್, ಎಫೆತರಿಗೆ ತಿಳಿಸಿದನು. ಇವರೆಲ್ಲ ಯಾರು? ಆ ನಾವೆಯಲ್ಲಿ ಬದುಕುಳಿದು ಬಂದಂತ ಜನರು 8 ಜನ ಮಾತ್ರ. ನಾವೆಯಲ್ಲಿ ಬದುಕುಳಿದು ಬಂದರು. ಕೇವಲ ನೋಹನ ನಂಬಿಕೆಯಿಂದ ಅವರು ಆಯ್ಕೆ ಮಾಡಲ್ಪಟ್ಟು ಒಳಗೆ ಹೋದರು. ಆದರೆ ಹೊರಗೆ ಬರುವಾಗ ಅವರಿದ್ದಂತ ಆ ಕೊಳಕು ಇನ್ನೂ ಹೋಗಿರಲಿಲ್ಲ. ಈಗಷ್ಟೇ ಹೊರಬಂದಿದ್ದಾರೆ, ಬೆಳೆ ಆಯ್ತು. ಆ ಒಳಗಿರುವಂತ ಕೊಳಕು ಈಗ ಹೊರಗೆ ಬರ್ತಾ ಇದೆ. ತನ್ನ ತಂದೆ ಬೆತ್ತಲೆ ಆಗಿರುವುದನ್ನು ಕಂಡು ಅಂತ ಹೇಳಿದ್ರೆ, ಅಂತ ಕೆಟ್ಟ ಸಂಗತಿಯನ್ನ ತನ್ನ ತಂದೆ ಜೊತೆಗೆ ಮಾಡ್ತಾ ಇದ್ದಾನೆ. ಯೋಚನೆ ಮಾಡ್ಕೊಂಡ್ರೆ ಎಂತ ಭಯಂಕರ ಸ್ಥಿತಿ. ನಂತರ ತನ್ನ ಇಬ್ಬರು ಅಣ್ಣ ತಮ್ಮಂದಿರಿಗೆ ಹೋಗಿ ಹೇಳಿದ ಮೇಲೆ ಅವರು ಇದಕ್ಕೆ ಒಪ್ಪುವುದಿಲ್ಲ. ಅವರು ತಮ್ಮನ್ನ ಇದಕ್ಕೆ ಒಳಪಡಿಸಿಕೊಳ್ಳಿಲ್ಲ. ಅದರ ಬದಲಾಗಿ ದೇವರ ವಾಕ್ಯ ಹೇಳ್ತದೆ, ಅವರು ಹಿಮ್ಮುಖರಾಗಿದ್ದರಿಂದ ತಂದೆಯು ಬೆತ್ತಲಾಗಿದ್ದನ್ನು ನೋಡಲಿಲ್ಲ. ಅವರು ಹೊದಿಕೆಯನ್ನು ಹೊದಿಸ್ತಾರೆ. ಇದನ್ನು ತಿಳಿದ ಮೇಲೆ ದೇವರ ವಾಕ್ಯ ಹೇಳ್ತದೆ, ನೋಹನು ಅಮಲಿಳಿದದ್ದು ಕಿರಿಮಗನು ಮಾಡಿದ್ದನ್ನು ತಿಳಿದು ಕಾನಾನನು ಶಾಪಗ್ರಸ್ತನಾಗಲಿ. ಹಾಮನು ಶಾಪಗ್ರಸ್ತನಾಗಬೇಕಾಗಿತ್ತಲ್ಲ, ಅವನು ಮಾಡಿದ ತಪ್ಪು. ಕಾನಾನನ್ನ ಶಪಿಸ್ತಾ ಇದ್ದಾನೆ. ಯಾಕೆ? ಇದೇ 9ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ. ದೇವರು ಆಶೀರ್ವದಿಸಿದ ಮೇಲೆ ಯಾರು ಶಾಪ ಹಾಕ್ಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡಿದ್ದಾನೆ. ಹೊಸ ವರ್ಷ ಆರಂಭದಲ್ಲಿ 12 ಗಂಟೆಗೆ ನಾವೆಲ್ಲರೂ ಆಶೀರ್ವಚನಗಳನ್ನು ತೆಗೆದುಕೊಂಡಿದ್ದೇವೆ, ವಾಗ್ದಾನ ವಚನಗಳನ್ನು ತೆಗೆದುಕೊಂಡಿದ್ದೇವೆ. ಬರೀ ಒಂದು ವಾಗ್ದಾನ ವಚನವಲ್ಲ, ಇಡೀ ಸತ್ಯವೇದವೇ ಜೀವವುಳ್ಳ ವಾಕ್ಯ ನಮ್ಮ ಕೈಗಳಲ್ಲಿದೆ. ಇದುವೇ ನಮಗೆ ಆಶೀರ್ವಾದ ನೀಡುವಂಥದ್ದಾಗಿದೆ. ದೇವರು ಆಶೀರ್ವಾದ ಕೊಟ್ಟ ಮೇಲೆ ಯಾರು ಶಾಪ ಹಾಕಲಿಕ್ಕೆ ಆಗೋದಿಲ್ಲ. ಆದರೆ ನನ್ನ ಸಂಬಂಧ ದೇವರೊಂದಿಗೆ ಹೇಗಿದೆ, ಅದು ಬಹಳ ಪ್ರಾಮುಖ್ಯ. ಈಗ ನೋಹನಿಗೆ ಗೊತ್ತು, ದೇವರು ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ, ನಾನು ಏನು ಶಾಪ ಮಾಡಿದ್ರು ಹಾಮನಿಗೆ ತಟ್ಟುವುದಿಲ್ಲ. ಅದಕ್ಕೆ ಹಾಮನ ಮಗನಾದ ಕಾನಾನನಿಗೆ ಶಾಪವನ್ನು ಹಾಕ್ತಾ ಇದ್ದಾನೆ. ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದರಿಗೆ ದಾಸನಾಗಲಿ. ನೋಡಿ, ಶಾಪ ಕೊಡ್ತಾ ಇದ್ದಾನೆ. ಈ ಶಾಪ ಹಾಗೆಯೇ ಮುಂದುವರಿತದೆ. ಇಬ್ರಿಯ ಭಾಷೆಯ ಅನುವಾದದಲ್ಲಿ
ಈ ಬೆತ್ತಲೆತನ ನೋಡುವುದಕ್ಕೆ ನಾಯಿ ಎಂಬ ನಾಯಿಗೆ ಹೋಲಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಅದನ್ನು ಹೇಳ್ತಾ ಇದ್ದಾನೆ, ಕಾನಾನ ಮಗಳಾದ ನೀನು ಆ ನಾಯಿಯ ಮರಿ. ಆ ನಾಯಿ ಮರಿಗೆ ಮಕ್ಕಳು ತಿನ್ನುವಂಥ ರೊಟ್ಟಿಯನ್ನು ಕೊಡಬಾರ್ದು, ಮಕ್ಕಳು ಮಗು ತಿನ್ನಬೇಕು. ಇಸ್ರಾಯೇಲರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮಕ್ಕಳು ಎಂಬುದಾಗಿ ಅಬ್ರಾಹ್ಮನ ವಂಶಸ್ಥ ಅಂತ ಇಸ್ರಾಯೇಲರಿಗೆ. ಈಗ ಮುಂದುವರೆದು ನಾವು ನೋಡ್ತೇವೆ, ಇದೆಲ್ಲ ಆಕೆಗೆ ಇನ್ನಷ್ಟು ಒತ್ತಡ 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 ಹಾಕ್ತಾರೆ, ಆದರೂ ಬಿಟ್ಟುಕೊಡ್ಲಿಲ್ಲ. ಇನ್ನೊಂದು ರೀತಿಯಲ್ಲಿ ನಾವು ನೋಡ್ಬೇಕಾಗಿದ್ದೇವೆ, ದೇವರು ನಮ್ಮನ್ನು ಈ ಮಾರ್ಗವಾಗಿ ಅನುಮತಿಸ್ತಾನೆ. ಶೋಧನೆಗೆ ಆತನು ಒಳಪಡಿಸುವುದಿಲ್ಲ, ಶೋಧನೆ ಆಗುತ್ತಲೇ ಅದರಿಂದ ಪಾರಾಗುವುದಕ್ಕಾಗಿ ಆತನು ಉತ್ತಮವಾದ ಮಾರ್ಗವನ್ನು ನಮಗೋಸ್ಕರ ಏರ್ಪಾಡು ಮಾಡ್ತಾನೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಆದರೆ ದೇವರು ನಮ್ಮನ್ನು ಪರಿಶೋಧನೆಗೆ ಒಳಪಡಿಸ್ತಾನೆ. ನಮ್ಮ ನಂಬಿಕೆಯನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಪರಿಶೋಧಿಸುವ ಆತನಾಗಿದ್ದಾನೆ. ಹಲವಾರು ಉದಾಹರಣೆಗಳನ್ನು ನೋಡ್ತೇವೆ. ಅಬ್ರಾಹ್ಮನು ಕೂಡ ಪರಿಶೋಧಿಸಲ್ಪಟ್ಟ, ತನ್ನ ಮಗನನ್ನ, ಒಬ್ಬನೇ ಮಗ ಇಸಾಕನನ್ನ ಬಲಿಯಾಗಿ ಅರ್ಪಿಸುವುದಕ್ಕಾಗಿ ಅದರಲ್ಲಿ ಅವನು ಉತ್ತೀರ್ಣನಾಗಿ ಹೊರಬಂದ. ಯಾಕೋಬನು ಕೂಡ ನೋಡ್ತೇವೆ, ರಾತ್ರಿ ಎಲ್ಲ ದೇವರೊಂದಿಗೆ ಹೋರಾಡಿದ. ಯೆಹೋಶುವನು ಪರಿಶೋಧನೆಗೆ ಒಳಪಡಿಸಲ್ಪಟ್ಟ. ಅವನು ಆ ಕೋಟೆ ಕೊತ್ತಲೆಗಳನ್ನ ಉರುಳಿಸುವುದಕ್ಕಿಂತ ಮೊದಲು ತಾನು ಸಿದ್ಧನಾಗಬೇಕಾಗಿತ್ತು. ದಾವೀದನು ಕೂಡ ಅರಸನಾಗೋಕ್ಕಿಂತ ಮೊದಲು ಅವನು ಹೊರಗಡೆ ಜೀವಿಸಬೇಕಾಗಿತ್ತು. ಭಯದಲ್ಲಿ ಜೀವಿಸಿದ. ಗೋಲಿಯಾತನನ್ನ ಸೋಲಿಸಿದ ನಂತರ ಕೂಡ ಸೌಲನ ಭಯದಿಂದ ಓಡಿ ಹೋಗ್ತಾ ಇದ್ದ. ಹೀಗೆ ಅನೇಕರ ವಿಷಯದಲ್ಲಿ ನಾವು ಈ ಪರಿಶೋಧನೆ ಕಾರ್ಯವನ್ನು ನೋಡ್ತೇವೆ. ನಮ್ಮ ಜೀವಿತದಲ್ಲಿ ಕೂಡ ಹಲವಾರು ಸಾರಿ ದೇವರು ನಮ್ಮನ್ನು ಪರಿಶೋಧನೆ ನಡೆಸುವಾಗ ಬಹುಪಾಲು ನಾವು ಬಿಟ್ಟು ಹೋಗುವಂತರಾಗ್ತೇವೆ. ಇವತ್ತು ನಮಗೆ ನಿರೀಕ್ಷೆ ಏನಂತಂದರೆ, ಆ ಪರಿಶೋಧನೆಯಲ್ಲಿ ನಾವು ಉತ್ತೀರ್ಣರಾಗಬೇಕು. ಅದಕ್ಕೆ ದೇವರು ತಾನೇ ಸಹಾಯ ಮಾಡ್ತಾನೆ. ದೇವರು ತಾನೇ ನಮಗೆ ಸಹಾಯ ಮಾಡ್ತಾನೆ. ಯೇಸು ಕ್ರಿಸ್ತನು ಈ ಸ್ತ್ರೀಯನ್ನು, ಈ ತಾಯಿಯನ್ನು ಇಂಥ ದೀನತೆಯ ಹಾಗೂ ಕಠಿಣವಾದಂಥ ಕಾರ್ಯ ವಿಧಾನದ ಮೂಲಕ ನಡೆಸ್ತಾ ಇದ್ದಾನೆ. ಮೊಟ್ಟ ಮೊದಲಾಗಿ ಉತ್ತರಿಸಲೇ ಇಲ್ಲ. ಬಾಯಿ ತೆರೆದ ನಂತರ ಹೇಳ್ತಾ ಇದ್ದಾನೆ, ನಾನು ಮಕ್ಕಳಿಗೋಸ್ಕರ ಮಾತ್ರ ಬಂದಿದ್ದೇನೆ, ಬೇರೆಯವರಿಗೋಸ್ಕರ ಅಲ್ಲ. ಅದರ ನಂತರ ನಾಯಿ ಮರಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಹೀಗೆ ಒಂದೊಂದೇ ಕಠಿಣಕರವಾದಂಥ ಸ್ಥಿತಿಯಲ್ಲಿ ಆಕೆ ನಡೆಸಿ ನಂಬಿಕೆಯು ಪರಿಶೋಧನೆಯ ಸಮಯದ ಮೂಲಕ ಪ್ರದರ್ಶಿಸಲ್ಪಡುತ್ತದೆ ಎಂಬುದನ್ನು ಅಲ್ಲಿ ನಮಗೆ ತೋರಿಸ್ತಾ ಇದ್ದೇನೆ. ದೇವರ ವಾಕ್ಯ ನಾವು ಗಂಭೀರವಾಗಿ ಧ್ಯಾನ ಮಾಡೋದಾಗಿರುತ್ತೇವೆ. ಅನೇಕರ ಜೀವಿತ ಇವತ್ತು ನಮ್ಮ ಮುಂದೆ ಉದಾಹರಣೆಯಾಗಿರುತ್ತದೆ. ಆದ ಕಾರಣ ಇಂದಿನಿಂದ ನಾವು ಒಂದು ವೇಳೆ ಇಂಥ ಸ್ಥಿತಿಯಲ್ಲಿ ದಾಟಿ ಹೋಗ್ತಾ ಇದ್ದರೆ ನಮಗಿರುವಂಥ ಒಂದು ಶ್ರೇಷ್ಠವಾದಂಥ ಉತ್ತೇಜನ ನಿರೀಕ್ಷೆ ಏನಂತಂದರೆ, ನಮ್ಮ ಹಿಂದೆ ಅನೇಕ ದೇವಜನರು ಇಂಥ ಸ್ಥಿತಿಯನ್ನು ದಾಟ್ಕೊಂಡು ಇದ್ದಾರೆ. ನಮಗೆ ಪ್ರೋತ್ಸಾಹ ಅದೇ, ಅವರ ಜೀವನ ಶೈಲಿಯೇ ನಮಗೆ ಒಂದು ಮಾರ್ಗದರ್ಶನವಾಗಿದೆ. ನಾವು ಮುಂದುವರೆದು ನೋಡ್ತೇವೆ, ಆ ಮಗುವಿಗೆ ಒಂದು ಬಿಡುಗಡೆ ಆಗ್ತದೆ, ದೆವ್ವದ ಕಾಟದಿಂದ ಬಿಡುಗಡೆ ಆಗ್ತದೆ. ಈಗ ನಾಯಿ ಮರಿ ಅಂತ ಹೇಳಿದ ಯೇಸು ಸ್ವಾಮಿ ಮುಖಾಮುಖಿಯಾಗಿ ಆ ಸ್ತ್ರೀಗೆ ನಿಂತಿದ್ದಾನೆ. ಯೋಚನೆ ಮಾಡ್ಕೋಣ. ಲೂಕನ ಸುವಾರ್ತೆಯಲ್ಲಿ ಒಂದು ಸನ್ನಿವೇಶ ಬರ್ತದೆ. ಏನಂತಂದ್ರೆ, ಯೇಸು ಸ್ವಾಮಿ ಪಟ್ಟಣವನ್ನು ಪ್ರವೇಶ ಮಾಡ್ತಿರುವಾಗ ಯವನಸ್ಥನ ಹೆಣವನ್ನು ಹೊತ್ಕೊಂಡು ಅಲ್ಲಿ ಬರುತ್ತಿರುವಂಥ ಗುಂಪನ್ನು ನೋಡ್ತಾನೆ. ಸಮೀಪವಾದಾಗ ಅಲ್ಲಿ ಎರಡು ಸಂಗತಿಗಳು ಜರುಗುತ್ತದೆ. ಏನಂತಂದ್ರೆ, ಒಂದು ಮರಣ, ಒಂದು ಜೀವ ಮುಖಾಮುಖಿಯಾಗಿ ಸಂಧಿಸ್ತದೆ. ಜೀವ ಸ್ವರೂಪ ಅಂತ ಯೇಸು ಸ್ವಾಮಿ ಮರಣವನ್ನು ಸಂಧಿಸ್ತಾ ಇದ್ದಾನೆ. ಅಲ್ಲಿ ಯಾವಾಗ ಜೀವವು ಮರಣವನ್ನು ಸಂಧಿಸ್ತದೋ ಆಗ ಅಲ್ಲಿ ಫ್ಯೂನರಲ್ ಅಂತ್ಯವಾಗ್ತದೆ, ಶವ ಸಂಸ್ಕಾರ ಮುಕ್ತಾಯವಾಯಿತು. ಯೇಸು ಸ್ವಾಮಿ ಆ ಯವನಸ್ಥನನ್ನು ಎಬ್ಬಿಸಿ ತನ್ನ ತಾಯಿಗೆ ಕೊಟ್ಟ. ಇಲ್ಲಿ ನಾಯಿ ಮರಿಯಿಂದ ಕಳಿಸಿಕೊಳ್ಳಲ್ಪಟ್ಟಂತ ಅನ್ಯ ಮತದವಳಾದಂಥ ಆ ಕಾನಾನ್ಯಳು ತನ್ನ ತಂದೆಯಾದಂಥ ಕಾನಾನನ ಶಾಪವನ್ನ ಅನೇಕ ಸಾವಿರ ವರ್ಷಗಳಿಂದ ತನ್ನ ಮೇಲೆ ಹೊತ್ಕೊಂಡಂತ ಆ ಸ್ತ್ರೀ ಈಗ ಜೀವ ಸ್ವರೂಪನಂತ ದೇವರ ಮುಂದೆ ನಿಂತಿದ್ದಾಳೆ. ತಂದೆಯ ಶಾಪವನ್ನು ಹೊತ್ಕೊಂಡಂತ ಈ ಸ್ತ್ರೀ ಈಗ ಯಾರ ಮುಂದೆ ನಿಂತಿದ್ದಾಳೆ ಅಂತಂದ್ರೆ, ತನ್ನ ಮಕ್ಕಳ ಶಾಪವನ್ನ ತನ್ನ ಮೇಲೆ ಹೊತ್ಕೊಂಡು ಶಿಲುಬೆ ಮೇಲೆ ಸಾಯಬೇಕೆಂಬುದಾಗಿ ಬಂದಂತ ಪರಲೋಕದ ತಂದೆಯ ಮುಂದೆ ನಿಂತಿದ್ದಾಳೆ. ನೋಡಿದ್ದೇವೆ, ಎಂಥ ಶ್ರೇಷ್ಠ ತಂದೆ ಇವತ್ತು ನಮ್ಮ ಜೀವಿತವಿಲ್ಲ.
ನಮ್ಮ ಜೀವಿತದಲ್ಲಿ ಇದನ್ನು ದಾಟ್ಕೊಂಡು ಬಂದಿದ್ದೇವೆ ನಿಜ. ಆದರೆ ನಮಗೆ ನಿರೀಕ್ಷೆ ಕೊಡುವಂಥ ಸಂಗತಿ ಏನಂತಂದರೆ, ನಮ್ಮ ಶ್ರೇಷ್ಠ ತಂದೆಯಾಗಿರುವಂಥ ಯೇಸು ಸ್ವಾಮಿ ನಮ್ಮೆಲ್ಲ ಶಾಪಗಳನ್ನು ತನ್ನ ಮೇಲೆ ಹೊತ್ಕೊಂಡಿದ್ದಾನೆ. ಈ ಒಂದು ಸಂದರ್ಶನ, ಈ ಒಂದು ಸಂಧಾನ, ಈ ಒಂದು ಮುಖಾಮುಖಿಯಾದಂಥ ಭೇಟಿಯಲ್ಲಿ ಉಂಟಾದಾಗ ಯೇಸು ಸ್ವಾಮಿ ಆಕೆಯ ನಂಬಿಕೆಯನ್ನು ಪ್ರಶಂಸೆ ಮಾಡ್ತಾರೆ. ನಿನ್ನ ನಂಬಿಕೆ ಬಹಳ ದೊಡ್ಡದು. ದೇವರ ವಾಕ್ಯದಲ್ಲಿ ನೋಡ್ತೇವೆ, 27ನೇ ವಾಕ್ಯಕ್ಕೆ ಬರುವಾಗ ಆಕೆ, ಸ್ವಾಮಿ ಆ ಮಾತು ನಿಜವೇ, ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಲಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಆತನು, ಯೇಸು ಸ್ವಾಮಿಯು ಇಸ್ರಾಯೇಲರ ಬಳಿಗೆ ಬಂದ, ಆದರೆ ಇಸ್ರಾಯೇಲರು ಆತನನ್ನು ತಿರಸ್ಕಾರ ಮಾಡಿದರು. ಆರಂಭದಲ್ಲಿ ನಾವು ಓದಿದಂಥ 21ನೇ ವಾಕ್ಯ ಏನು? ಯೇಸು ಕ್ರಿಸ್ತನು ಸೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಕ್ಕೆ ಹೋದನು ಅಂತಂದ್ರೆ, ಇಸ್ರಾಯೇಲರ ಬೌಂಡ್ರಿಯನ್ನು ದಾಟಿ ಈಗ ಅನ್ಯ ಮತದವರ ಕಡೆಗೆ ಹೋಗ್ತಾ ಇದ್ದಾನೆ. ಇದರ ಅರ್ಥ ಏನಂತಂದ್ರೆ, ಜೀವ ರೊಟ್ಟಿಯಾಗಿ ತನ್ನ ಮಕ್ಕಳಿಗೋಸ್ಕರ ಬಂದಂತ ಯೇಸು ಸ್ವಾಮಿಯನ್ನ ಅವರು ತಿರಸ್ಕಾರ ಮಾಡಿ ಮೇಜಿನಿಂದ ಆ ರೊಟ್ಟಿಯನ್ನ ಹೊರಗಡೆ ಬಿಸಾಡ್ತಾ ಇದ್ದಾರೆ. ದುಃಖಕರ ಸಂಗತಿ ಅಂದ್ರೆ, ಈ ದಿವಸದವರೆಗೆ ಇನ್ನೂ ಅನೇಕ ಇಸ್ರಾಯೇಲರು ಯೇಸು ಸ್ವಾಮಿಯನ್ನ ಮೆಸ್ಸೀನ್ ಅಂತ ಸ್ವೀಕಾರ ಮಾಡಿಕೊಳ್ಳಿಲ್ಲ. ಆದರೆ ಯಾರು ಆತನ ತಳ್ಳಿ ಹಾಕಿದರೂ ಅದೇ ಯೇಸು ಸ್ವಾಮಿ ಇವತ್ತು ಅನ್ಯರಾಗಿದ್ದಂಥ ಕಾಡಿನಲ್ಲಿ ಬೆಳೆದಂಥ ಎಣ್ಣೆ ಮರಗಳಾಗಿದ್ದಂಥ ನಮ್ಮನ್ನ ಆತನು ತೆಗೆದುಕೊಂಡು ಹೋಗಿ ಊರಿನಲ್ಲಿರುವಂಥ ಎಣ್ಣೆ ಮರಗಳಿಗೆ ಜೋಡಣೆ ಮಾಡಿದ್ದಾನೆ. ಅನ್ಯರಾಗಿದ್ದಂಥ ನಮ್ಮನ್ನ ಆತನು ಸ್ವೀಕಾರ ಮಾಡಿಕೊಂಡಿದ್ದಾನೆ. ನಾವು ನೋಡುವಾಗ ಜಡ್ಜಸ್, ನ್ಯಾಯಸ್ಥಾಪಕ ಪುಸ್ತಕ, ಅದಾದ ಮೇಲೆ ಸಮುವೇಲನ ಪುಸ್ತಕ ಆರಂಭವಾಗುವ ಮಧ್ಯದಲ್ಲಿ ರೂತಳು ಬರ್ತಾಳೆ. ಈ ನ್ಯಾಯಸ್ಥಾಪಕ ಪುಸ್ತಕ ಏನಂತಂದ್ರೆ, ಯೇಸು ಸ್ವಾಮಿ ತನ್ನ ಮಹಾಯಾಜಕನ ಸೇವೆಯನ್ನು ಮುಕ್ತಾಯ ಮಾಡಿದ್ದಾರೆ. ಮುಂದೆ ಆತನು ಸಮುವೇಲನ ಗ್ರಂಥದ ಪ್ರಕಾರ ಅರಸನ ನೇಮಕವಾಗ್ತದೆ. ಆತನು ಅರಸನಾಗಿ ಬರುವ ಮೊದಲು ಯಾಜಕನ ಮುಕ್ತಾಯ, ಅರಸನ ಆರಂಭ, ಎರಡರ ಮಧ್ಯದಲ್ಲಿ ರೂತಳು ಬರ್ತಾಳೆ. ಈ ರೂತಳು ಅಂದ್ರೆ ಮೋವಾಬ್ಯಳು, ಈಕೆ ಕೂಡ ಅನ್ಯಳು. ಅನ್ಯರಾದಂಥ ನಾವು ಸಭೆಯಾಗಿ ಈ ಒಂದು ಸಮಯದಲ್ಲಿ ಒಳಗಡೆ ಬರ್ತೇವೆ. ಆತನು ತನ್ನ ಯಾಜಕ ಹುದ್ದೆಯನ್ನು ಮುಗಿಸಿ ಹೋಗಿದ್ದಾನೆ. ಅರಸನಾಗಿ ಅತಿ ಬೇಗನೆ ಈ ಲೋಕಕ್ಕೆ ಬರ್ತಾನೆ. ಅಷ್ಟರೊಳಗೆ ಆತನು ಸಭೆಯಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಪ್ರಿಯರೇ, ಇಂಥ ಶ್ರೇಷ್ಠ ಸೌಭಾಗ್ಯ ನಮ್ಗೆ ಕೊಟ್ಟಿರುವಾಗ ನಮ್ಮ ಜೀವಿತ ಇನ್ನು ಹೇಗಿದೆ? ನಾವು ಸ್ವಲ್ಪ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. 2025ರಲ್ಲಿ ಇದ್ದಂಥ ರೀತಿಯಲ್ಲೇ ಇನ್ನು ಮುಂದುವರಿತಾ ಇದ್ದೇವೆ. ಹೌದು, ಕೆಲಸ ಕಾರ್ಯಗಳಲ್ಲಿ ಅದೇ ಮುಂದುವರಿತದೆ. ಆದರೆ ನಮ್ಮ ಆಂತರ್ಯ ಹೇಗಿದೆ ದೇವರ ಮುಂದೆ? ನಮ್ಮ ಆತ್ಮೀಕ ಜೀವಿತ ಹೇಗಿದೆ ದೇವರ ಮುಂದೆ? ಆತನು ಮನುಷ್ಯರ ಹಾಗೆ ಹೊರಗಿನ ತೋರಿಕೆ ನೋಡುವನಲ್ಲ. ಆತನು ಆಂತರ್ಯವನ್ನು ನೋಡಿ ನಮ್ಮ ಉದ್ದೇಶಗಳಿಗೆ ತಕ್ಕ ಹಾಗೆ ನಮಗೆ ಪ್ರತಿಫಲವನ್ನು ಕೊಡ್ತಾನೆ. ಬೇರೆ ಸಮಯ ಬಹಳ ಕಡಿಮೆ ಇದೆ. ಆತನ ಬರೋಣ ಬಹಳ ದೂರಿಲ್ಲದೆ ಬಾಗಿಲಲ್ಲಿ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾವಾಗಲಾದರೂ ಒಳಗಡೆ ಬರ್ಬೋದು. ಕಾಣಿಗೆ ಎತ್ತುವಾಗ ಹಾಡಿದಂಥ ಹಾಡು, ಸುಂದರವಾದಂಥ ಹಾಡು, ಹೃದಯವೆಂಬ ಬಾಗಿಲು ಬಳಿ ಇನ್ನೂ ತಟ್ತಾ ಇದ್ದಾನೆ, ಇನ್ನೂ ತಟ್ತಾ ಇದ್ದಾನೆ. ನಮ್ಮ ಸ್ಥಿತಿ ಹೇಗಿರುತ್ತೆ? ಅನೇಕ ಕೆಲಸ ಕಾರ್ಯಗಳ ನಿಮಿತ್ತ, ಅನೇಕ ಚಿಂತೆಗಳ ಗೊಂದಲಗಳ ನಿಮಿತ್ತ ನಾವು ಇವತ್ತು ವಿಚಲಿತರಾಗಿದ್ದೇವೆ. ದೇವರ ವಾಕ್ಯಕ್ಕೆ ಕೊಡಬೇಕಾದಂಥ ಸಮಯ ಕೊಡ್ತಾ ಇಲ್ಲ. ಬಹಳಷ್ಟು ಎಚ್ಚರಿಕೆ ಮಾತುಗಳು ಬಂದಾಯಿತು. ಅದೆಲ್ಲ ನಿಂತು ಹೋದ್ಮೇಲೆ ಏನಾಗ್ತದೆ? ವಾಕ್ಯಕ್ಕೆ ಕೊರತೆ ಬಂದಾಗ ಏನಾಗ್ತದೆ? ಇವತ್ತು ಬೇರೆ ಬೇರೆ ವರ್ಷನ್ಸ್ಗಳಲ್ಲಿ ನಾವು ಬೈಬಲ್ಗಳನ್ನು ನೋಡ್ತೇವೆ. ಕನ್ನಡದಲ್ಲಿ 3 ವರ್ಷನ್ ಇದೆ, ಇಂಗ್ಲಿಷ್ನಲ್ಲಿ ಹಲವಾರು ವರ್ಷನ್ಸ್ಗಳು ಬೇರೆ ಬೇರೆ ಭಾಷೆಗಳಲ್ಲಿದೆ. ಕೊರತೆ ಹೇಗೆ ಬರ್ತದೆ ಅಂತಂದ್ರೆ, ನಮ್ಮ ಆತ್ಮಕ್ಕೆ ಬೇಕಾದಂಥ ನಿಜವಾದಂಥ ವಾಕ್ಯ ನಮಗೆ ಸಿಕ್ಕೋದಿಲ್ಲ. ಜನರು ತಮಗೆ ಬೇಕಾದಂಥ ರೀತಿಯಲ್ಲಿ ಪ್ರಸಂಗಗಳನ್ನು ಮಾಡ್ತಾರೆ, ಬೋಧನೆಗಳನ್ನು ಮಾಡ್ತಾರೆ. ಪೌಲನು ಬರೀತಾನೆ, ತೀಟೆ ಕಿವಿಯುಳ್ಳವರಾಗಿ ತಮಗೆ ಬೇಕಾದಂಥವರನ್ನೇ ಇಟ್ಕೊಳ್ತಾರಂತೆ. ಅಂತ ಕಾಲ
ಮುಂದೆ ಬರ್ತದಲ್ಲ, ಈಗಾಗಲೇ ಬಂದಿದೆ. ಭಯಂಕರ ಭಯಂಕರ ಬೋಧನೆಗಳು ಇವತ್ತು ಇರುವುದನ್ನು ನಾವು ನೋಡ್ತೇವೆ. ಈಗಷ್ಟೇ ಅಲ್ಲ, ಪ್ರಕಟಣೆ ಪುಸ್ತಕದಲ್ಲಿ ಆಗಲೇ ಬಂದಿತ್ತು. ಎಫೆಸದವರಿಗೆ ಬರೆ ಎಂಬುದಾಗಿ 2ನೇ ಅಧ್ಯಾಯದ ಆರಂಭದಲ್ಲಿ ನಾವು ನೋಡ್ತೇವೆ. ಪ್ರಕಟಣೆ 2ರಲ್ಲಿ ಯೇಸು ಸ್ವಾಮಿ ಅಲ್ಲಿ ಒಂದು ಪ್ರಶಂಸೆ ಮಾಡ್ತಾರೆ. ನಾನು ಹೇಟು ಮಾಡುವಂತ, ನಾನು ದ್ವೇಷ ಮಾಡುವಂತ ನಿಕೋಲಾಯತರ ಬೋಧನೆಯನ್ನು ನೀನು ದ್ವೇಷ ಮಾಡ್ತೀಯ ಅಂತ ಎಫೆಸ ಸಭೆಗೆ ಯೇಸು ಸ್ವಾಮಿ ಹೇಳ್ತಾರೆ. ಅದೇ ನಾವು 4ನೇ ಸಭೆಗೆ ಹೋಗುವಾಗ ಆ ನಿಕೋಲಾಯತರ ಬೋಧನೆ ಸಭೆಯೊಳಗೆ ಬಂದ್ಬಿಟ್ಟಿತ್ತು. ಏನಿದು ನಿಕೋಲಾಯತರ ಬೋಧನೆ ಅಂತಂದ್ರೆ, ಅವರು ಮಾಡ್ತಿದ್ದಂಥ ಬೋಧನೆ, ನಾವು ಶರೀರದಿಂದ ಮಾಡುವಂಥ ಪಾಪ ನಮ್ಮ ಆತ್ಮಕ್ಕೆ ಹತ್ತುವುದಿಲ್ಲ. ಇನ್ನೂ ಮುಂದೆ ಹೋಗಿ ಹೇಳ್ತಾ ಇದ್ರು, ಪಾಪ ಏನೆಂಬುದನ್ನು ತಿಳ್ಕೊಳ್ಬೇಕಾಗಿದ್ರೆ ನಾವು ಆ ಪಾಪದಲ್ಲಿ ಜೀವಿಸಬೇಕೆಂಬುದಾಗಿ. ಯಾರು ಈ ನಿಕೋಲಾಯತರು ಅಂದ್ರೆ, ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯದಲ್ಲಿ ಶಿಷ್ಯರು ತಮ್ಮನ್ನ ವಾಕ್ಯ ಬೋಧನೆಗೆ ನೇಮಿಸಿಕೊಳ್ತಾರೆ. ಹಿರಿಯರನ್ನ ಅವರು ನೇಮಕ ಮಾಡ್ತಾರೆ ಸಭೆಯ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ. ಆ ಗುಂಪಿನಲ್ಲಿ ಒಬ್ಬ ನಿಕೋಲಾಯ ಎಂಬುದಾಗಿರ್ತಾನೆ. ಬಹು ಬೇಗನೆ ಆ ಗುಂಪಿನಿಂದ ಅವನು ಹೊರಗೆ ಬಂದು ತನ್ನದೇ ಆದಂತಹ ಬೋಧನೆ ಆರಂಭ ಮಾಡ್ತಾನೆ. ಯಾವಾಗ? ಶಿಷ್ಯರಿರುವಾಗಲೇ. ಯೋಚನೆ ಮಾಡ್ಕೊಳ್ಳೋಣ, 2000 ವರ್ಷ ಗತಿಸಿ ಹೋಗಿದೆ. ಈಗ ಇನ್ನೆಷ್ಟು ಭಯಂಕರ ಬೋಧನೆಗಳು ಬಂದಿರಬಹುದು. ಬಹಳ ಇಕ್ಕಟ್ಟಾದ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಎಲ್ಲಾ ರೀತಿಯಾದಂತಹ ಸವಲತ್ತುಗಳು ನಮಗಿದೆ. ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿದೆ. ಕೈ ತುಂಬ ಸಂಬಳ ಬರ್ತದೆ, ಎಲ್ಲ ಇದೆ. ನಮ್ಮ ಆತ್ಮ ನಷ್ಟಪಟ್ಟರೆ ಬಹಳ ಚಿಂತಾಜನಕವಾಗ್ತದೆ. ಇದು ಒಂದು ವೇಳೆ ನಮಗೆ ಎಚ್ಚರಿಕೆ ಮಾತಾಗಿರ್ಬೋದು. ವರ್ಷದ ಆರಂಭದಲ್ಲಿ ಇದನ್ನು ನಾವು ಸ್ವೀಕಾರ ಮಾಡಿಕೊಂಡಂತೆ ನೋಡ್ರಿ, ಆ ಅನ್ಯ ಮತದವಳು ತನ್ನ ತಂದೆಯ ಶಾಪವನ್ನು ತನ್ನ ಮೇಲೆ ಹೊತ್ಕೊಂಡಂತವಳು ಈಗ ತನ್ನ ಮಕ್ಕಳಿಗೋಸ್ಕರ ಶಾಪವನ್ನು ಹೊರಲು ಬಂದಂತ ಯೇಸುವಿನ ಮುಂದೆ ಮುಖಾಮುಖಿಯಾಗಿ ನಿಂತಿರುವಾಗ ಆಕೆಯ ನಂಬಿಕೆಯ ಪರಿಶೋಧನೆಯಲ್ಲಿ ಉತ್ತೀರ್ಣರಾಗಿ ಆಕೆ ತನ್ನ ಮಗಳಿಗೋಸ್ಕರ ಬಿಡುಗಡೆ ಹೊಂದಿದವಳಾಗಿ ಮನೆಗೆ ಹೋಗ್ತಾರೆ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ? ಅನೇಕ ವರ್ಷಗಳಿಂದ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ಅಯ್ಯವರಾಗಲಿ ಪ್ರಾರ್ಥನೆ ಮಾಡ್ತಿರುವಾಗ, ನೂತನವಾಗಿ ಜೀರ್ಣೋದ್ಧಾರಗೊಳ್ಳುವಂತ ಸಭೆ ಮತ್ತೆ ಆರಂಭವಾಗುವಾಗ, ದೇವಾಲಯ ಆರಂಭವಾಗುವಾಗ, ಮತ್ತೆ ನಿನ್ನ ವಾಕ್ಯ ಬೋಧನೆಯಲ್ಲಿ ಆಗುವಾಗ ನಿನ್ನ ಮಕ್ಕಳಿಗೆ ಅದು ಮುಟ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡಲಿಲ್ಲ. ನಮ್ಮೆಲ್ಲರ ಪ್ರಾರ್ಥನೆ ಅದಾಗಿರ್ಬೇಕು. ಬರೀ ಬಂದು ಹೋಗೋದ್ರಿಂದ ನಮ್ಮ ಜೀವನ ಬದಲಾಗುವುದಿಲ್ಲ. ಆ ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮಲ್ಲಿ ಬದಲಾವಣೆ ಆಗ್ತದೆ. ನಮ್ಮ ಕರೆಗಳನ್ನು ಭಾಗಿಸಿ ಪ್ರಾರ್ಥನೆ